ಭಾರತದ ಶ್ರೀಮಂತ ಕಲೆ, ಕರಕುಶಲ, ಕೈಮಗ್ಗ ಹಾಗೂ ಜೀವನ ಶೈಲಿ ಉತ್ಪನ್ನಗಳ ವೈವಿಧ್ಯತೆಯನ್ನು ಪರಿಚಯಿಸುವ ಬೆಂಗಳೂರು ಆರ್ಟ್ಸ್ ಮತ್ತು ಕ್ರಾಫ್ಟ್ಸ್ ಮೇಳಕ್ಕೆ ಇಂದು ಕರ್ನಾಟಕ ಚಿತ್ರಕಲಾ ಪರಿಷತ್ ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು. ಸ್ಯಾಂಡಲ್ವುಡ್ ನಟಿ ಸುಷ್ಮಿತಾ ಜಗಪ್ಪ ಮೇಳವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಸ್ಯಾಂಡಲ್ವುಡ್ ನಟ ಜಗಪ್ಪ ಹಾಗೂ ಖ್ಯಾತ ನಿರೂಪಕ ನಿರಂಜನ್ ದೇಶಪಾಂಡೆ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸುಷ್ಮಿತಾ ಜಗಪ್ಪ, ಭಾರತೀಯ ಸಾಂಪ್ರದಾಯಿಕ ಕಲೆ, ಕರಕುಶಲ ಮತ್ತು ಕೈಮಗ್ಗವನ್ನು ಉಳಿಸಿ ಬೆಳೆಸಲು ಇಂತಹ ಮೇಳಗಳು ಮಹತ್ವದ ಪಾತ್ರ ವಹಿಸುತ್ತವೆ ಎಂದು ಹೇಳಿದರು. ದೇಶದ ವಿವಿಧ ರಾಜ್ಯಗಳ ಕುಶಲಕರ್ಮಿಗಳಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಹಾಗೂ ಗ್ರಾಹಕರನ್ನು ನೇರವಾಗಿ ತಲುಪಲು ಇದು ಅತ್ಯುತ್ತಮ ವೇದಿಕೆಯಾಗಿದೆ ಎಂದು ಅವರು ತಿಳಿಸಿದರು. ಮೇಳದಲ್ಲಿ ಕೈಮಗ್ಗ ವಸ್ತ್ರಗಳು, ಕರಕುಶಲ ವಸ್ತುಗಳು, ಚಿತ್ರಕಲೆ, ಆಭರಣಗಳು, ಗೃಹ ಅಲಂಕಾರ ವಸ್ತುಗಳು, ಮಣ್ಣಿನ ಕಲಾಕೃತಿಗಳು, ಸಾವಯವ ಉತ್ಪನ್ನಗಳು, ಫ್ಯಾಷನ್ ಪರಿಕರಗಳು ಸೇರಿದಂತೆ ವಿವಿಧ ರಾಜ್ಯಗಳ ವಿಶೇಷ ಉತ್ಪನ್ನಗಳು ಪ್ರದರ್ಶನ ಮತ್ತು ಮಾರಾಟಕ್ಕೆ ಲಭ್ಯವಿವೆ. ಈ ಮೇಳವು ಜುಲೈ 31ರಿಂದ ಆಗಸ್ಟ್ 9, 2026ರವರೆಗೆ ಪ್ರತಿದಿನ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೆ ಕರ್ನಾಟಕ ಚಿತ್ರಕಲಾ ಪರಿಷತ್, ಕುಮಾರಕೃಪಾ ರಸ್ತೆ, ಬೆಂಗಳೂರಿನಲ್ಲಿ ನಡೆಯಲಿದೆ. ಸಾರ್ವಜನಿಕರಿಗೆ ಪ್ರವೇಶ ಸಂಪೂರ್ಣ ಉಚಿತವಾಗಿದೆ. ಕಲಾಭಿಮಾನಿಗಳು, ಕುಟುಂಬಸ್ಥರು ಹಾಗೂ ಶಾಪಿಂಗ್ ಪ್ರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಭಾರತೀಯ ಕರಕುಶಲ ಕಲಾವಿದರನ್ನು ಪ್ರೋತ್ಸಾಹಿಸುವಂತೆ ಆಯೋಜಕರು ಮನವಿ ಮಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಿರಂಜನ್ ದೇಶಪಾಂಡೆ ಮಾತಾಡ್ತಾ ಇದ್ದೀನಿ. ಸೊ ನಾವೆಲ್ಲ ಕಲಾವಿದರೆಲ್ಲ ಇಲ್ಲಿ ಬಂದಿದ್ದೀವಿ. ಯಾಕೆ ಅಂದರೆ ಕಲೆಗೆ ತವರು ಚಿತ್ರಕಲಾ ಪರಿಷತ್ತು. ಸೊ ಇಲ್ಲಿ ವರ್ಷನೂ ನಾವು ಇಲ್ಲಿ ಆರ್ಟ್ ಎಕ್ಸಿಬಿಷನ್ ನಡೆಯುತ್ತೆ, ಚಿತ್ರ ಸಂತೆ ನಡೆಯುತ್ತೆ, ಅದಕ್ಕೆಲ್ಲ ಬರ್ತಾ ಇರ್ತೀವಿ. ಬಟ್ ಇಲ್ಲಿ ಬೆಂಗಳೂರು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮೇಳ ನಡೀತಾ ಇದೆ. ಸೊ ಆಗಸ್ಟ್ 9ನೇ ತಾರೀಕುವರೆಗೂ ಇದೆ. ಸೊ ಇವತ್ತು ನಾವೇ ಇನಾಗ್ರೇಟ್ ಮಾಡ್ತೀವಿ, ಖುಷಿ ಇದು. ಸೊ ನಾವು ರೆಗ್ಯುಲರ್ ಕಸ್ಟಮರ್ಸ್ ಇಲ್ಲಿ, ಯಾಕೆಂದರೆ ಎನಿಥಿಂಗ್ ಹ್ಯಾಂಡಿಕ್ರಾಫ್ಟ್, ಕರಕುಶಲ ವಸ್ತುಗಳು ಏನೇ ಬೇಕು ಅಂದರೂ ಇಲ್ಲಿ ಬಂದರೆ ಒನ್ ಸ್ಟಾಪ್ ಸೊಲ್ಯೂಷನ್ ಇದು, ಎಲ್ಲ ಸಿಗುತ್ತೆ ಇಲ್ಲಿ. ಸೊ ಇವಳಂತೂ ಕರ್ಕೊಂಡು ಬರ್ತಾನೆ ಇರ್ತೀನಿ ಅವಾಗವಾಗ. ಸೊ ಈ ಸಲಿನೂ ಓಪನ್ ಆಗಿದೆ. ಸಾಕಷ್ಟು ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಸ್ಟಾಲ್ ಹಾಕ್ಯಾರೆ. ಖಂಡಿತವಾಗ್ಲೂ ಯಾರಿಗೆ ಈ ಹ್ಯಾಂಡಿಕ್ರಾಫ್ಟ್ ಬಗ್ಗೆ ಇಂಟ್ರೆಸ್ಟ್ ಇದೆಯೋ ಖಂಡಿತವಾಗ್ಲೂ ಬನ್ನಿ. ಐ ಆಮ್ ಶ್ಯೂರ್ ವಿಲ್ ನಾಟ್ ಬಿ ಡಿಸಪಾಯಿಂಟೆಡ್. ಸಿಕ್ಕಾಪಟ್ಟೆ ಐಟಮ್ಸ್ ಇದೆ, ತೊಗೊಂಡೋಗಿ. ನನಗೆ ಚಿತ್ರಕಲಾ ಪರಿಷತ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಬಿಕಾಸ್ ಇಲ್ಲಿ ಸಿಕ್ಕಾಪಟ್ಟೆ ಏನು ಜ್ಯುವೆಲ್ರೀಸ್ ಎಲ್ಲ ಸಿಗುತ್ತೆ. ಇವಾಗ ನಾನು ಹಾಕೊಂಡ್ಬಂದಿರೋದು ಅಷ್ಟೇ, ಇವೆಲ್ಲ ತೊಗೊಂಡಿರೋದು ನಾನು ಚಿತ್ರಕಲಾ ಪರಿಷತ್ತಲ್ಲೇ. ಸೊ ಎಲ್ಲ ಹೆಣ್ಮಕ್ಳು, ಗಂಡ್ಮಕ್ಳಿಗಾದರೆ ಮನೆಗೆ ಏನಾದರೂ ಡೆಕೋರೇಟಿವ್ ಐಟಮ್ಸು, ಹೆಣ್ಮಕ್ಳಿಗಂತೂ ಟಾಪ್ ಟು ಬಾಟಮ್ ಏನೇನು ಬೇಕೋ ಎಲ್ಲ ಸಿಗುತ್ತೆ. ಸೊ ಬಂದು ಪರ್ಚೇಸ್ ಮಾಡಿ. ಲಾಸ್ಟ್ ಟೈಮ್ ಬಂದಾಗಲೂ ಇದನ್ನು ಪರ್ಚೇಸ್ ಮಾಡಿದ್ದು ನಿಮ್ಮ ಥರನೇ. ಸೊ ಈ ಥರದ್ದು ಹ್ಯಾಂಡ್ಮೇಡ್ ಐಟಮ್ಸ್ ಎಲ್ಲ ಬಹಳ ಇಷ್ಟ ಆಗುತ್ತೆ. ಮನೆಗೆ ಬೇಕಾಗಿರುವಂತಹ ವಸ್ತು ಆಗಿರ್ಬೋದು, ಸೀರೆ ಆಗಿರ್ಬೋದು, ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಹೇಗೆ ಅವ್ರದ್ದು ಒಂದು ಕಲೆ ಇರುತ್ತೆ ಅದನ್ನು ಇಲ್ಲಿ ಪ್ರೆಸೆಂಟ್ ಮಾಡುವಂಥ ಒಂದು ಒಳ್ಳೆ ಸದಾವಕಾಶ ನಮ್ಮೆಲ್ರಿಗೂ ಕೂಡ. ಇದನ್ನೆಲ್ಲ ನೋಡೋದಕ್ಕೆ ನಂಗೆ ಸಖತ್ ಎಕ್ಸೈಟ್ಮೆಂಟ್ ಇದೆ. ಕೊಡ್ಸೋದಕ್ಕೆ ಹೇಳಬೇಕು, ಗಂಡಂದಿರನ್ನ ದಯವಿಟ್ಟು ಕರ್ಕೊಂಡು ಬನ್ನಿ. ಎಲ್ಲ ಹೆಣ್ಮಕ್ಳು ಗಂಡಂದಿರನಲ್ಲ, ಗಂಡನ್ ಕರ್ಕೊಂಡು ಬನ್ನಿ. ಗಂಡ ಬರ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ದುಡ್ಡು ಕಟ್ ಕಳಿಸಿ ಅಷ್ಟೇ. ಏನು ಕೊಡ್ಸಿಲ್ಲ ಸರ್ ಇನ್ನೂ. ಇಲ್ಲ, ಎಲ್ಲ ಆ್ಯಕ್ಚುಲಿ ಫಸ್ಟ್ ಟೈಮ್ ಬಂದಿತ್ತಲ್ವಾ, ಫುಲ್ ಶಾಕ್ ಆಗಿದ್ದೀನಿ. ಇಷ್ಟೊಂದು ಐಟಮ್ಗಳು ಇಲ್ಲೆಲ್ಲ ಸಿಗುತ್ತೆ ಅಂತ. ಎಲ್ಲ ಒಳ್ಳೊಳ್ಳೆ ಹ್ಯಾಂಡ್ ಕ್ರಾಫ್ಟ್ ಇದೆಲ್ಲ. ಏನಮ್ಮ ಅದು? ಏನಪ್ಪ? ಶಾಲು ಪ್ರೈಸ್ ಎಷ್ಟಮ್ಮ ಅದು? ಪ್ರೈಸ್ ಇದು 3000 rupees. ಜಸ್ಟ್ 3000. ಯಾರು ಹೇಳಿದ್ದು? ಮಿನಿಮಮ್ 7,000 8,000 ಹೇಳ್ತಾರೋದಕ್ಕೆ ಸಕ್ಕತ್ತಾಗಿದೆ. ಗ್ರಾಹಕರಿಗೆ ದಯವಿಟ್ಟು ಬನ್ನಿ. ಒಳ್ಳೊಳ್ಳೆ ಐಟಮ್ಗಳಿದೆ ಇಲ್ಲಿ, ಚೆನ್ನಾಗಿದೆ. 9ನೇ ತಾರೀಕು ಗಂಟೆ ಇರುತ್ತೆ. ಇವತ್ತಿಂದ ಸ್ಟಾರ್ಟ್ ಆಗಿದೆ. ಅಣ್ಣವ್ರ ಜೊತೆ ನಾವು ಬಂದು ಇವತ್ತು ನೋಡಿದ್ದೀವಿ. ಒಂದಷ್ಟು ತಗೊಂಡು ಹೋಗಲೇಬೇಕು ಅಂತ ಹೆಣ್ಮಕ್ಳು ಪಣ ತೊಟ್ಬಿಟ್ಟಿದ್ದಾರೆ. ನಿಮ್ಮ ಹೆಣ್ಮಕ್ಳನ್ನ ಕರ್ಕೊಬಂದು ನಿಮ್ಮ ATM ಕಾರ್ಡ್ನ ಉಜ್ಜಿ ಅಂತ ಹೇಳ್ತೀನಿ. ನಾನು ಮಿನಿಮಮ್ 10,000 ರೂಪಾಯಿ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟರೊಳಗೆ ನಾನು ಪರ್ಚೇಸ್ ಮಾಡಿ ಹೋಗ್ತೀನಿ. ಅದೇ 10,000 ರೂಪಾಯಿ ಅಂದ್ಕೊಂಡಿದ್ದಾಳೆ. ನಾನು ನಮ್ಮ ಮಾವನಿಗೆ ಫೋನ್ ಮಾಡ್ತಾ ಇದ್ದೀನಿ, ಅವ್ರು ಎತ್ತುತ್ತೆ ಅಲ್ಲ. ಪ್ಲೀಸ್ ಎಲ್ಲರೂ ಬನ್ನಿ, ಎಂಜಾಯ್ ಮಾಡಿ.